ಎಲ್ರಿಗೂ ನಮಸ್ಕಾರ. ಫಾರ್ಮ್ 53 ಹಾಗೂ 57 ಅಡಿಯಲ್ಲಿ ಅನಧಿಕೃತ ಸಾಗುವಳಿಯ ಸಕ್ರಮೀಕರಣಕ್ಕಾಗಿ ರೈತರು ಈಗಾಗಲೇ ಸಲ್ಲಿಸಿರುವಂಥ ಅರ್ಜಿಗಳ ನೈಜತೆಯನ್ನು ಪರಿಶೀಲಿಸಿ ವಿಲೇವಾರಿಗೊಳಿಸಲು ರಾಜ್ಯ ಕಂದಾಯ ಇಲಾಖೆಯು ಬಗರುಕುಂ ಅನ್ನುವಂಥ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಬನ್ನಿ ಈ ವಿಡಿಯೋ ಮುಖಾಂತರ ಆ ಒಂದು ತಂತ್ರಾಂಶದ ಬಳಕೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಂಬಂಧಪಟ್ಟ ಗ್ರಾಮ ಆಡಳಿತಾಧಿಕಾರಿಯು ತಮ್ಮ ಮೊಬೈಲ್ನಲ್ಲಿ ಬಗರುಕುಂ ಅನ್ನುವಂಥ ಮೊಬೈಲ್ ತಂತ್ರಾಂಶವನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ OTP ಮುಖಾಂತರ ಲಾಗಿನ್ ಮಾಡಬೇಕು. ಲಾಗಿನ್ ಆದಮೇಲೆ ತಮ್ಮ ಸಂಬಂಧಪಟ್ಟ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಾಮದಲ್ಲಿರುವಂಥ ಈಗಾಗಲೇ ಸಲ್ಲಿಸಿರುವಂಥ ಅರ್ಜಿಗಳನ್ನು ಫೆಚ್ ಡೀಟೇಲ್ಸ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು. ಮಾಡಿಕೊಂಡು ಸಂಬಂಧಪಟ್ಟ ಗ್ರಾಮಕ್ಕೆ ತೆರಳಿ ಆ ಜಮೀನಿನ ಸ್ಥಳ ಪರಿಶೀಲನೆ ಮಾಡಬೇಕು. ಮೊದಲಿಗೆ ಆಧಾರ್ KYC ಮಾಡಬೇಕು. ಆ ಸರ್ವೆ ನಂಬರ್ನ ಆಯ್ಕೆ ಮಾಡ್ಕೊಂಡು ಜಮೀನಿನಲ್ಲಿ ಅರ್ಜಿದಾರನೇ ಸಾಗುವಳಿ ಮಾಡುತ್ತಿರುವುದಾಗಿ ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ಕಡ್ಡಾಯವಾಗಿ ಆಧಾರ್ KYC ಮಾಡಬೇಕು. ಈಗ ಆಧಾರ್ ನಂಬರನ್ನು ಅಲ್ಲಿ ಮೊಬೈಲ್ ತಂತ್ರಾಂಶದಲ್ಲಿ ನಮೂದಿಸಬೇಕು. ನಂತರ ಆಧಾರ್ನಲ್ಲಿ ಇರುವಂತೆ ಹೆಸರನ್ನು ಕೂಡ ದಾಖಲಿಸಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ರೆ ಅರ್ಜಿ ಕೊಡುವಾಗ ಈಗಾಗಲೇ ಅವರು ಏನು ಆಧಾರ್ ನಂಬರನ್ನು ಕೊಟ್ಟಿದ್ರು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಲಾಗ್ತಾ ಇದೆ. ಈಗ ಆಧಾರ್ನಲ್ಲಿರುವಂತೆ ಹೆಸರನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿ ಮತ್ತೊಮ್ಮೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಮತ್ತೆ ಅವ್ರದ್ದು ಒಪ್ಪಿಗೆ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಆಧಾರ್ ಕೊಡೋದಕ್ಕೆ ಒಪ್ಪಿಗೆ ಇದೆ ಅನ್ನುವಂಥ ಕನ್ಸೆಂಟನ್ನು ಕ್ಲಿಕ್ ಮಾಡಬೇಕು. ಈಗ ಅವ್ರ ಮೊಬೈಲ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ನಮೂದಿಸಬೇಕು. ಕರೆಕ್ಟ್ OTPಯನ್ನು ಎಂಟ್ರಿ ಮಾಡಿದ್ರೆ ಅಲ್ಲಿಗೆ ಆಧಾರ್ KYC ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಆಧಾರ್ KYC ಆಯಿತು. ನಂತರ ಎರಡನೇ ಪ್ರೋಸೆಸ್ಸು ಅವ್ರ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಅರ್ಜಿದಾರನ ಫೋಟೋವನ್ನು ಜಮೀನಿನಲ್ಲಿ ನಿಲ್ಲಿಸಿ ಅವರನ್ನು ಜಮೀನಿನ ಮಧ್ಯದಲ್ಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಈ ಒಂದು ಮೊಬೈಲ್ ತಂತ್ರಾಂಶದ ಮುಖಾಂತರ ಅವರ ಫೋಟೋವನ್ನು ತಗೋಬೇಕು. ಇದು ಎರಡನೇ ಹಂತ. ಆನಂತರ ಅರ್ಜಿದಾರ ಹಾಗೂ ಗ್ರಾಮಸ್ಥರೊಂದಿಗಿನ ಸ್ಥಳ ಮಹಜರನ್ನು ವಿಡಿಯೋ ಮಾಡಬೇಕು. ಅರ್ಜಿದಾರನ ಜೊತೆ ಗ್ರಾಮಸ್ಥರು ಇರುವಂಥ ಒಂದು ಮಹಜರನ್ನ ವಿಡಿಯೋ ಮಾಡಬೇಕು. ಆನಂತರ ಸಾಗುವಳಿ ಮಾಡುತ್ತಿರುವ ಜಮೀನಿನ ಬೌಂಡ್ರಿ ಪಾಯಿಂಟ್ಸ್ಗಳನ್ನು ಮೊಬೈಲ್ ತಂತ್ರಾಂಶದಲ್ಲಿ ಗುರುತಿಸಬೇಕು. ಆ ಒಂದು ಜಮೀನಿನ ಶೇಪ್ ಹೇಗಿದೆಯೋ ಹಾಗೆ ಎಲ್ಲ ಕಡೆ ಒಂದು ಬೌಂಡ್ರಿ ಪಾಯಿಂಟ್ಸ್ಗಳನ್ನು ಈ ಮೊಬೈಲ್ ತಂತ್ರಾಂಶದಲ್ಲಿ ಗುರುತು ಮಾಡಬೇಕು. ನೋಡಿ, ಈಗ ಜಮೀನಿನ ಸುತ್ತಲೂ ತೆರಳಿ ಈಗ ಜಮೀನಿನ ಪಾಯಿಂಟ್ಗಳನ್ನು ಗುರುತು ಮಾಡ್ತಾ ಇದ್ದಾರೆ. ಈಗ ಒಂದು ಪಾಯಿಂಟ್ ಇಲ್ಲಿ ಗುರುತಾಗಿದೆ. ಹಾಗೆ ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇನ್ನೊಂದು ಪಾಯಿಂಟ್ ಗುರುತಾಗುತ್ತೆ. ಈಗ ನೋಡಿ, ಇಲ್ಲಿ ಮಾರ್ಕ್ ಪ್ರಾಪರ್ಟಿ ಬೌಂಡ್ರಿ ಇದೆ. ಇದ್ರ ಮುಖಾಂತರ ಬೌಂಡ್ರಿ ಪಾಯಿಂಟನ್ನು ಗುರುತು ಮಾಡಬೇಕು. ಇದನ್ನು ಕೂಡ ಕಡ್ಡಾಯವಾಗಿ ಗ್ರಾಮ ಆಡಳಿತಾಧಿಕಾರಿಗಳೇ ಜಮೀನಿನ ಸುತ್ತಲೂ ಮಾರ್ಕ್ ಮಾಡಬೇಕು. ನೋಡಿ, ಈಗ ಇಲ್ಲೊಂದು ಪಾಯಿಂಟನ್ನು ಮಾರ್ಕ್ ಮಾಡಿದ್ದಾರೆ. ಈಗ ಮತ್ತೊಂದು ಪಾಯಿಂಟನ್ನು ಮಾರ್ಕ್ ಮಾಡೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಸುತ್ತಲೂ ಪಾಯಿಂಟ್ಸನ್ನು ಮಾರ್ಕ್ ಮಾಡಿದ್ಮೇಲೆ ನಂತರ ಅರ್ಜಿದಾರನ ಕ್ಯಾಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಇವರ ರಿಮಾರ್ಕ್ಸನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಚೆಕ್ ಲಿಸ್ಟ್, ಈಗಾಗಲೇ ಮುದ್ರಿಸಿಕೊಟ್ಟಿರುವಂಥ ಸಮೀಕ್ಷಾ ವರದಿಯನ್ನು ವಿಲೇಜ್ ಅಕೌಂಟೆಂಟ್ ತುಂಬಿ ಅದರದ್ದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಸ್ಥಳ ಪರಿಶೀಲನೆಯ ಪ್ರೋಸೆಸ್ ಮುಗಿಯುತ್ತೆ. ಈಗ ಪ್ರೋಸೆಸ್ 2 ಸ್ಟಾರ್ಟ್ ಆಗುತ್ತೆ, ಆಫೀಸ್ ವರ್ಕು. ಆಫೀಸಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಮತ್ತೊಂದು ವೆಬ್ ಅಪ್ಲಿಕೇಶನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಲಾಗಿನ್ ಆಗಿ ಚೆಕ್ ಲಿಸ್ಟ್ ಡೇಟಾ ಎಂಟ್ರಿಯನ್ನು ಮಾಡಬೇಕು. ಚೆಕ್ ಲಿಸ್ಟ್ ಡೇಟಾ ಎಂಟ್ರಿ ಮಾಡಿ ಸಬ್ಮಿಟ್. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಇಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಲಾಗಿನ್ಗೆ ಹೋಗುತ್ತೆ. ರೆವಿನ್ಯೂ ಇನ್ಸ್ಪೆಕ್ಟರ್ ವೆರಿಫೈ ಮಾಡಿ ಶಿರಸ್ದಾರ್ಗೆ ಕಳಿಸ್ತಾರೆ. ಅದು ಶಿರಸ್ದಾರಿಂದ ತಹಸೀಲ್ದಾರ್ಗೆ ಹೋಗುತ್ತೆ. ಅಂತಿಮವಾಗಿ ತಹಸೀಲ್ದಾರಿಂದ ರೆಕಮೆಂಡೇಶನ್ ಆಗಿ ಕಮಿಟಿಯವರ ಲಾಗಿನ್ಗೆ, ತಹಸೀಲ್ದಾರ್ ವೆರಿಫೈ ಮಾಡಿ ರೆಕಮೆಂಡ್ ಮಾಡಿದ ಮೇಲೆ ಅದು ಕಮಿಟಿಯವರ ಲಾಗಿನ್ಗೆ ಹೋಗುತ್ತೆ. ಕಮಿಟಿಯವರು
ಏನು ಕಂದಾಯ ಅಧಿಕಾರಿಗಳು ಏನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ, VA ಏನ್ ಮಾಡಿದ್ದಾರೆ, RI ಏನ್ ಮಾಡಿದ್ದಾರೆ, ಶಿರಸ್ದಾರ್ ಏನ್ ರೆಕಮೆಂಡೇಶನ್ ಮಾಡಿದ್ದಾರೆ, ತಹಸೀಲ್ದಾರ್ ಏನ್ ರೆಕಮೆಂಡೇಶನ್ ಮಾಡಿದ್ದಾರೆ, ಏನೇನು ವರದಿಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲಿಸಿ, ಜೊತೆಗೆ ಹಿಸ್ಟಾರಿಕಲ್ ಇಮೇಜಸ್, ಆ ಜಮೀನಿನ ಇಮೇಜ್ಗಳನ್ನ ಅವರು ಸಾಗುವಳಿ ಮಾಡ್ತಾ ಇದ್ದಾರಾ ಇಲ್ವಾ, ಹಿಂದಿನ ವರ್ಷಗಳಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ 97ರಲ್ಲಿ ಇಮೇಜ್ ಇದೆ, 2002 ಇದೆ, 2004 ಇದೆ, ಹೀಗೆ ಎಲ್ಲ ಇಮೇಜ್ಗಳನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ಇವರು ಅನುಮೋದನೆಯನ್ನ ಮಾಡಿದ್ರೆ, ಅಂದ್ರೆ ಈ ಅರ್ಜಿಯನ್ನ ಅನುಮೋದಿಸಿದರೆ, ಅನುಮೋದನೆಗೊಂಡ ಅರ್ಜಿ ತಹಸೀಲ್ದಾರ್ ಲಾಗಿನ್ಗೆ ಬರುತ್ತೆ. ತಹಸೀಲ್ದಾರ್ ಡಿಜಿಟಲಿ ಸೈನ್ ಮಾಡಿ ಸಾಗುವಳಿ ಚೀಟಿ. ಧನ್ಯವಾದಗಳು.